ನಿನ್ನೆ ಒಂದು ಪೇಷಂಟ್ ನೋಡಿದೆ ನಾನು. ಒಂದು 16 ವರ್ಷದ ಹುಡುಗಿ. ತುಂಬ ನನಗೆ ಚಕ್ಕರ್ ಬರ್ತಾ ಇದೆ, ನನಗೆ ಸುಸ್ತಾಗ್ತಾ ಇದೆ, ನಡೆದ್ರೆ ದಮ್ ಬರ್ತಾ ಇದೆ ಅಂತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನಪ್ಪ ಇದು ಕಾಯಿಲೆ ಅಂತ ನೋಡಿದರೆ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತು. ಎಷ್ಟಪ್ಪ ಹಿಮೋಗ್ಲೋಬಿನ್ ಅಂದರೆ 6 ಗ್ರಾಮ್ ಹಿಮೋಗ್ಲೋಬಿನ್. ಸೊ 6 ಗ್ರಾಮ್ ಹಿಮೋಗ್ಲೋಬಿನ್ ಅಂದರೆ 50%ಗಿಂತ ಕಡಿಮೆ. ಸೊ ಈ ಹಿಮೋಗ್ಲೋಬಿನ್ ಕಡಿಮೆ ಆಗೋದನ್ನು ನಾವು ಅನೇಮಿಯಾ ಅಂತ ಹೇಳ್ತೀವಿ. ಅನೇಮಿಯಾದಾಗ ಮನುಷ್ಯಗೆ ಏನಾಗ್ತದಪ್ಪ, ನಮ್ದು ಬ್ಲಡ್ ಸರ್ಕ್ಯುಲೇಷನ್ದಿಂದನೇ ನಮ್ಮೆಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಹೋಗ್ತದ, ಆಮ್ಲಜನಕ. ಈ ಆಕ್ಸಿಜನ್ ನಮ್ಮ ಬ್ರೈನ್ಗೆ, ನಮ್ಮ ಬಾಡಿಗೆ, ಮಸಲ್ಸ್ಗೆ ಎವ್ರಿ ಸೆಕೆಂಡ್ ನಮ್ಗೆ ಬೇಕು. ಈ ಆಕ್ಸಿಜನ್ ನಮಗೆ ಹೋಗಲಿಲ್ಲ ಅಂತಂದ್ರೆ ಏನಾಗ್ತದ, ನಮ್ಮಲ್ಲಿ ಅಶಕ್ತತನ ಬರ್ತದ, ಹಾರ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗ್ತದೆ, ಅದನ್ನೇ ಬ್ಲಡ್ಡನ್ನು ಹೆಚ್ಚಿಗೆ ಪಂಪ್ ಮಾಡಬೇಕಾಗ್ತದೆ. ಹೀಗಾಗಿ ತೊಂದರೆಗಳು ದಮ್ ಬರೋದು ಆಗ್ತದೆ. ಇದಕ್ಕೆ ಹೆಂಗಪ್ಪ, ಯಾಕೆ ಕಡಿಮೆ ಆಗ್ತದ? ಹಿಮೋಗ್ಲೋಬಿನ್ ಕಡಿಮೆ ಆಗಲಿಕ್ಕೆ ಮುಖ್ಯ ನಮ್ಮ ವಿಟಮಿನ್ಸ್. 3 ಥರ ವಿಟಮಿನ್ಸ್. ವಿಟಮಿನ್ B12, ನಮ್ಮದು ಫೋಲಿಕ್ ಆ್ಯಸಿಡ್, ಅದನ್ನೂ ಒಂಥರ ವಿಟಮಿನ್ ಬಿ. ಮೂರನೇದಾಗಿ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ. ಮತ್ತು 4ನೇದು ಮಿನರಲ್ ಐರನ್ ಭಾಳ ಇಂಪಾರ್ಟೆಂಟ್ ನಮ್ಮ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ, ನಮ್ಮ ಹಿಮೋಗ್ಲೋಬಿನ್ ತಯಾರಾಗಲಿಕ್ಕೆ. ಇವು 4 ಫುಡ್ ನಮ್ಗೆ ಇಂಪ್ರೂವ್ಮೆಂಟ್ ಆಗಬೇಕು. ಏನಂತ ಅಂದ್ರೆ ಇವು ಫುಡ್ಡು ಎನಿಥಿಂಗ್ ವಿಚ್ ಇಸ್ ಗ್ರೀನ್, ಹಸಿರು ಕಲರ್ ಇರೋದು, ಯೆಲ್ಲೋ ಕಲರ್, ಹಳದಿ ಕಲರ್, ಮತ್ತು ರೆಡ್, ಕೆಂಪು ಕಲರ್ದು ಈ ಆಹಾರಗಳಲ್ಲಿ ಯೂಶಲಿ ಇವು ವಿಟಮಿನ್ಸ್ ಚೆನ್ನಾಗಿರುತ್ತೆ. ಸೊ ನೀವು ಫ್ರೂಟ್ಸ್ ವೆಜಿಟೇಬಲ್ ನೋಡ್ರಿ, ಪಾಲಕ್ ಇರ್ಬೋದು, ಮೆಂತೆ ಇರ್ಬೋದು, ಟೊಮೆಟೊ, ಗಜ್ರಿ, ಬೀಟ್ರೂಟು, ಆಮೇಲೆ ದಾಳಂಬ್ರಿ, ಇವೆಲ್ಲದರಲ್ಲಿ ಐರನ್ನು ತುಂಬ ಚೆನ್ನಾಗಿರುತ್ತೆ. ಹಾಲಲ್ಲಿ ವಿಟಮಿನ್ B12 ಇರುತ್ತೆ. ಸೊ ಇವೆಲ್ಲ ವಿಟಮಿನ್ಸ್ ನಾವು ತಗೊಳ್ಳೋದ್ರಿಂದ, ಸ್ಪೆಷಲಿ ಪೇರು ಹಣ್ಣು ಮತ್ತು ಮೋಸಂಬಿ, ಸಂತ್ರೆಯಲ್ಲಿ ನಮ್ಮದು ಇದು ಚೆನ್ನಾಗಿರುತ್ತೆ, ವಿಟಮಿನ್ ಸಿ. ಸೊ ಇವೆಲ್ಲದರಿಂದ ನಮ್ಮ ಹಿಮೋಗ್ಲೋಬಿನನ್ನು ನಾವು ಇಂಪ್ರೂವ್ ಮಾಡ್ಬೋದು. ಸೊ ಚೆನ್ನಾಗಿ ಆಹಾರ ತಗೋತಾ ಇದ್ದರೆ ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಅನೇಮಿಯಾ. ಅದನ್ನು ಅಟ್ಲೀಸ್ಟ್ ಹೆಣ್ಣು ಮಕ್ಕಳಲ್ಲಿ 10ರಿಂದ 11 ಗ್ರಾಮ್ ಇರಬೇಕು, ಗಂಡು ಮಕ್ಕಳಲ್ಲಿ 14ರಿಂದ 15 ಗ್ರಾಮ್ ಇರಬೇಕು. ಧನ್ಯವಾದಗಳು.